ನಮಸ್ಕಾರ. ಈಗ ನೋಡ್ತಾ ಇರೋ ತೋಟ ಬಂದ್ಬಿಟ್ಟು 117/10 ಸರ್ವೆ ನಂಬರು. ಇದೇನಾಗಿದೆ, ರಿಜಿಸ್ಟ್ರು ಯಾವ ಥರ ಮಾಡಿದ್ದಾರೆ ಅಂದರೆ ಸರ್ವೆ ಮಾಡ್ದಲೇ ರಿಜಿಸ್ಟ್ರ್ ಮಾಡಿದ್ದಾರೆ. ಯಾರಿಗೆ ಈ ಬೆಲಗೂರ ಪಣಿ ಅಂತ ಒಬ್ರು ಇದ್ದಾರೆ, ಅವನಿಗೆ ದುಡ್ಡು ಕೊಟ್ಟರೆ ಅವ್ರ ಕಡೆಯಿಂದ ಸರ್ವೆ ಆಗವು. ಅವಕ್ಕೆ ಅವನ ಅಳತೆ ಸರ್ವೆ ಮಾಡ್ದಂಗಿದ್ರು ಪರವಾಗಿಲ್ಲ, ಖಾತೆ ಮಾಡವು. ಅವ್ರ ಕಡೆಯಿಂದ ಕೊಡವು ಸರ್ವೆ ಮಾಡ್ದಂಗಿದ್ರು ಖಾತೆ ಆಗ್ತವೆ. ಹೌದು, ನಕಾರ ಬಂದು ಏನೂ ಇಲ್ಲ ಅಂದ್ರೂ ರಿಜಿಸ್ಟ್ರ್ ಮಾಡ್ತಾರೆ ತಾಲೂಕು ಆಫೀಸಲ್ಲಿ. ಏನು ದುಡ್ಡು ಅವ್ರಿಗೆ ದುಡ್ಡು ಕೊಟ್ಟರೆ ಆಯಿತು. ಇದೆಲ್ಲ ಸರ್ವೆ ಆಗಿದೆ. ಇದು 117/10 ರಿಜಿಸ್ಟ್ರ್ ಆಗಿದೆ. ಏನಂದರೆ ಇದು 3 ಜನ ಅಣ್ಣ ತಮ್ಮಗಳಿಗೆ ಸಮಭಾಗವಾಗಿ ಹಂಚಿರೋ ಜಮೀನಿದು. ಇದನ್ನು ಏನು ಮಾಡ್ಯಾರೆ ಅಂದರೆ ದುಡ್ಡು ಕೊಟ್ಟು ಖಾತೆ ಮಾಡಿಸ್ಕೊಂಡಿದ್ದಾರೆ ಸರ್ವೆ ಮಾಡ್ದಲೇ. ಇಲ್ಲಿ ನಮ್ಮವೆಲ್ಲ ಜಮೀನು ಹೋಗಿದ್ದಾವೆ. ಇದನ್ನು ಆಮೇಲೆ ಮತ್ತೆ ಸರ್ವೆ ತಂತಿ ಕಂಬ ನೆಡೋಕ್ಕೆ ಸರ್ವೆ ಮಾಡಿದ್ರು ಅಷ್ಟೇ, ಅಕ್ಕಪಕ್ಕದ ಜಮೀನುಗಳಿಗೆ ನೋಟಿಸ್ ಕೊಟ್ಟು ಸರ್ವೆ ಮಾಡಬೇಕು. ನಾವು ಯಾರು ಇಲ್ಲವೇ ಇಲ್ಲ, ಅವನ ಪಾಡಿಗೆ ಅವ್ನು ಬಂದು ಸರ್ವೆ ಮಾಡಿ ನಮ್ದು ಇಲ್ಲೀತೆ ಅಂತೇಳಿ ಇಲ್ಲ 40-50 ಸಾವಿರ ಕೊಟ್ಟು ತೊಟ್ಟಿ ಕಟ್ಟಿಸಿದ್ದು ಇದನ್ನೆಲ್ಲ ಒಡೆದಾಕಿ ಹೋಗಿದ್ದಾರೆ. ಇದನ್ನು ಕೇಳೋಕೆ ಹೋಗಿದ್ದಕ್ಕೆ ಇವರು ದೌರ್ಜನ್ಯ ಅಂತ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಈ ಸಿವಿಲ್ ಮ್ಯಾಟ್ರಿಗೆ ಮಧು PS ಅನ್ನೋನು ಏನಾಗಿದೆ ಏನು ಎತ್ತ ಅಂತ ಕೇಳ್ದಲೆ ಶ್ರೀರಾಮ್ಪುರ ಸ್ಟೇಷನ್ SI ನಮ್ಮ ಮೇಲೆ ದೌರ್ಜನ್ಯದ ಮಾತಾಡಿದ್ದಾನೆ. SP ಆಫೀಸಿಗೆ ಲೆಟ್ರ್ ಬರೆದಿದ್ದೆ, ಅವ್ರ ಮೇಲೆ ಆ್ಯಕ್ಷನ್ ಆಗಿದೆ. ಅದೇ ಥರ ಸಿವಿಲ್ ಏನಂದರೆ ದುಡ್ಡು ಕೊಟ್ಟರೆ ಇಲ್ಲಿ ಎಲ್ಲದೂ ಆಗುತ್ತೆ. ಸ್ಟೇಷನ್ಗಳಂತೂ ಹೇಳ್ತೀರ್ದು ಹಂಗಾಗಿದ್ದಾವೆ. ಯಾವನೋ MLA ವಿರುದ್ಧ ಮಾತಾಡಿದ್ರೆ ನಮಗೆ ಪೊಲೀಸ್ನವ್ರು ಫೋನ್ ಮಾಡ್ತಾರೆ. ಇನ್ನು ಈ ಪೊಲೀಸ್ ಇಲಾಖೆ ಏನಾಗಿದೆ ಅಂದರೆ ಈ MLA ಚಮಚಗಳಾಗಿದ್ದಾರೆ. ಪೊಲೀಸ್ನವರಿಗೆ MLA ಸಂಬಳ ಕೊಡ್ತಿಲ್ಲ, ನಾವು ಸಂಬಳ ಕೊಡ್ತಾರದು ಪಬ್ಲಿಕ್ಕು. ನೀವು ಪಬ್ಲಿಕ್ ಸರ್ವೆಂಟು ಅಂತ ಕಿತ್ತೋಗಿರೋ ಕೆಲಸಗಳ್ನ ಮಾಡ್ತಾಯಿದ್ದಾರೆ. ಇದು ನೋಡ್ಬೋದು. ತಹಶೀಲ್ದಾರರು ಅದು ಹೆಂಗೆ ಸರ್ವೆ ಮಾಡೋದು ಅಂತ ಇದನ್ನು ಈಗ ಹಾಕ್ತೀನಿ, ಈಗ ಕೋರ್ಟ್ಗೆ ಹಾಕ್ತೀನಿ. ಇದನ್ನು ಯಾವ ಥರ ಸರ್ವೆ ಮಾಡಿ ಯಾವ ಥರ ಖಾತೆ ಮಾಡಿದ, ಸರ್ವೆ ಮಾಡ್ದಲಯ್ಯ ಯಾವಂದೋ ಜಮೀನು ಯಾವನಿಗೋ ಇವನು ಬೆಲಗೂರಲ್ಲಿ ಪಣಿ ಅಂತಿದ್ದಾರಲ್ಲ, ಇವನಿಗೆ ದುಡ್ಡು ಕೊಟ್ಟರೆ ಎಲ್ಲ ಖಾತೆ ಆಗ್ತವೆ. ಅದೇ ನಾವು ಹೋದಾಗ ಎಲ್ಲ ಕರೆಕ್ಟಾಗಿದ್ರೂ ಖಾತೆ ಮಾಡಲ್ಲ. ನಾವು ಸರ್ವೆ ಮಾಡಿಸಿ ಆಕಾರ ಬಂದು ಕೊಟ್ಟು ಎಲ್ಲ ಕೊಟ್ಟರು ಖಾತೆ ಆಗಲ್ಲ. ತಾಲೂಕು ಆಫೀಸಲ್ಲಿ ತಹಶೀಲ್ದಾರು ತಿಂತಿದ್ದಾರೆ ಅಂದರೆ ತಾಲೂಕು ಆಫೀಸಲ್ಲಿ ದುಡ್ಡು ಕಂಬಿ ತಿಂತಾಯಿಲ್ಲ, ಎಲ್ಲದಕ್ಕೂ ಲಂಚ. ನೋಡಿ ಇದು ಹೆಂಗೆ ಆಯ್ತಿದ್ದು ಸರ್ವೆ. ಕಂಬ ನೆಡ್ಬೇಕಾದ್ರು ಅಷ್ಟೇ, ಸರ್ವೇದವ್ರು ಯಾವ್ಯಾವನು ಬಂದಿದ್ದ ಅವನ ಮೇಲೆಲ್ಲ ಕೇಸ್ ಆಗುತ್ತೆ. ಇದು ಜಮೀನು ತಗೊಂಡವನು ಸ್ವಲ್ಪ ಜಾಸ್ತಿ ಮಾತಾಡಿದ್ದಾನೆ. ಅವನು ದುಡ್ಡು ಕೊಟ್ಟು ತಗೊಂಡಿದ್ದೀನಿ, ದುಡ್ಡು ಕೊಟ್ಟು ತಗೊಂಡಿರೋ ನಿನಗೆ ಅಷ್ಟು ಇರಬೇಕಾದ್ರೆ ಪಿತ್ರಾರ್ಜಿತ ಆಸ್ತಿ ನಮಗೆ ಎಷ್ಟಿರಬೇಕು ತೋರಿಸ್ತೀನಿ ಎಲ್ಲರಿಗೂ. ಇದು ಸಂಬಂಧಪಟ್ಟ ತಹಶೀಲ್ದಾರಿಗೆ ಕೊಡ್ತೀನಿ, ಅವ್ರ ಮೇಲೆ ಮೆಮೊ ಕೊಡ್ತೀನಿ. ಆಮೇಲೆ ಏನಂದರೆ ಮೇಯ್ನು DC ಡಿಸ್ಟಿಕ್ ಕಲೆಕ್ಟ್ರ್ ಅವರು ಫೋನೇ ಎತ್ತಲ್ಲ. ನಿಜವಾಗ್ಲೂ ಮುಂಚೆ ದಿವ್ಯಾಪ್ರಭು ಮೇಡಮ್ ಅಂತ ಇದ್ದರು, ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡೋರು, ಫೋನಲ್ಲೇ ಎಷ್ಟೋ ಪ್ರಾಬ್ಲಮ್ಗಳ್ನ ಸಾಲ್ವ್ ಮಾಡೋರು. ಇವಾಗಿರೋ DC ಅವರು ನೀವು ಫೋನ್ ಎತ್ತುತ್ತಿಲ್ಲ, DC ಅವ್ರು ಫೋನ್ ಎತ್ತಲ್ಲ, MLA ಅವ್ರು ಎತ್ತಲ್ಲ, MLA PAಗಳು ಎತ್ತಲ್ಲ. ಒಟ್ಟು ಹೊಸದುರ್ಗ ತಾಲೂಕು ಬರ್ಬಾದಾಗೋಗಿದೆ ಇವರು ಆಡಳಿತದಲ್ಲಿ. ಹಂಗಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆಲ್ಲ ಅನ್ಯಾಯಗಳು ಆಗ್ತಾಯಿದ್ದಾವೆ. ಇದು ಸಂಬಂಧಪಟ್ಟ ಇಲಾಖೆಗೆ ಎಲ್ಲ ಅರ್ಜಿ ಕೊಡ್ತೀನಿ. ಎಲ್ಲರೂ ಅದೇನಿದೆಯೋ ಕ್ರಮ ಕೈಗೊಳ್ಳಬೇಕು. ಕೋರ್ಟ್ಗೂ ಸಹ ಹಾಕ್ತೀನಿ ಇದ್ರ ಮೇಲೆ.